ನಮಸ್ಕಾರ. ಈಗ ನಿಮ್ ಮನೆಗ್ ಯಾರೋ ಗೆಸ್ಟ್ ಬಂದಾರ ಅನ್ಕೊಳ್ರಿ. ಓಕೆ, ನಿಮ್ ಮನಿಯೊಳಗ ಒಂದು 6-7 ವರ್ಷದ ಮಗು ಐತಿ. ಹುಡುಗನೋ ಹುಡುಗಿನೋ ಯಾವ್ದೋ ಒಂದು 6-7 ವರ್ಷದ ಮಗು ಐತಿ. ಅದು ಬಹಳ ಚಂದ ಹಾಡ್ ಹಾಡ್ತದ್ರಿ. ಭಾರಿ ನೀಟಾಗಿ ಬಹಳ ಸ್ವೀಟ್ ಸಿಂಗಿಂಗ್ ಐತದ. ನಿಮ್ಮೊಂದ್ ಹೆಮ್ಮೆ ಅಲ್ಲ ಯಾರು ಗೆಸ್ಟ್ ಬಂದಾಗ. ಈಗ ಆ ಗೆಸ್ಟ್ ನಾನೇ ಅನ್ಕೊಳ್ರಿ. ನಾನ್ ನಿಮ್ ಮನಿಗ್ ಬಂದೀನಿ, ನೀವೇನ್ ಹೇಳ್ತೀರಿ? ನೋಡ್ಲಿ ಅವ್ರು ಬಂದಾರ, ಹಾಡ್ಪುಟ ಹಾಡ್ ತೋರ್ಸು ಅಂತ ಹೇಳ್ತೀರಿ. ನೀವೆಲ್ಲ ಅಕ್ಕಪಕ್ಕ ಕುತ್ಕೊಂಡಿರ್ತೀರಿ. ಅದಕ್ಕೆ ಆ ಮಗುವಿಗೂ ಖುಷಿ ಅನಿಸ್ತದ, ಹಾಡಕ್ ಶುರು ಮಾಡ್ತದ. ಹಾಡ್ತದ ಇಷ್ಟು ಖುಷಿ ಆಗ್ಬಿಡ್ತದ. ನನಗೂ ಭಯಂಕರ ಖುಷಿ ಆಗ್ತದ. ನಾನೇನ್ ಮಾಡ್ತೇನೆ ಗೊತ್ತೇನ್ರಿ? ಬಡ ಆ ಪಾಪುನ್ ಕರ್ಕೊಂಡು ನಮ್ ಮನಿಗ್ ಬಂದ್ಬಿಡ್ತೇನೆ. ನಮ್ ಮನಿಗ್ ಕರ್ಕೊಂಡ್ಬಂದು ಕೂಡ್ಸಿ ಅದಕ್ ತಿನ್ಲಿಕ್ಕೆ ಏನೇನ್ ಬೇಕು ಎಲ್ಲಾ ಕೊಡಿಸ್ತೀನಿ. ಚಾಕ್ಲೇಟ್ಸ್ ಕೊಡಿಸ್ತೀನಿ, ಎಲ್ಲಾ ಕೊಡಿಸ್ತೀನಿ. ನಾನ್ ಹೇಳ್ತೀನಿ, ಹಾಡಿಗೆ ನಿಮ್ ಮನಿಯೊಳಗ್ ಹೆಂಗ್ ಹಾಡಾಕತ್ತಿದ್ದಿಲ್ಲ ಹಂಗ ನಮ್ ಮನಿಯೊಳಗೂ ಹಾಡು. ನನಗ್ ನಿನ್ನ ಹಾಡು ಬಹಳ ಇಷ್ಟ, ನಿನ್ ಹತ್ರ ನಾಲೆಜ್ ಐತಿ, ನೀ ಬಹಳ ಸ್ಟ್ರಾಂಗ್ ಅದಿ, ನೀ ಬಹಳ ಆಕ್ಟಿವ್ ಅದಿ, ಹಾಡು ಅಂತ ಹೇಳ್ತೇನೆ. ಅವಾಗ ಮಗು ಹಾಡ್ತದ್ರಿ. ಏನ್ ಮಾಡ್ತದ? ಅದು ಒಂದ ಹಾಡ್ ಹಾಡ್ತದ್ರಿ. ಅವಾಗ ಅಪ್ಪ ಬೇಕು, ಅಮ್ಮ ಬೇಕು, ನೀನ್ ಬೇಡ ಇಷ್ಟ ಅಂತದ. ಅದಕ್ಕ ವಾಪಸ್ ತನ್ನ ಫ್ಯಾಮಿಲಿಗೆ ಹೋಗ್ಬೇಕಾಗಿರ್ತದ. ಇದನ್ನ ಯಾಕೆ ಕತಿ ಹೇಳಾಕತ್ತೀನಿ ಅಂದ್ರ, ಇವತ್ ನಮ್ಮ ಫಾರ್ಮಾ ಒಳಗೆ ಏನಾಗ್ಯದಂದ್ರ ಲಾಟ್ ಆಫ್ ಚೇಂಜಸ್ ಆಗ್ಲಿಕತ್ತಾವು. ಜನರ ಸೈಕಾಲಜಿಯನ್ನ ನೋಡ್ಕೊಂಡು ವಿಚಿತ್ರವಾದಂತ ಬೆಳವಣಿಗೆ ನಡೀಲಿಕತ್ತಾವು. ಅವು ಆಯುರ್ವೇದದ ಮೂಲ ತತ್ವದ ವಿರುದ್ಧವಾಗಿ ನಡೀಲಿಕತ್ತಾವ. ಉದಾಹರಣೆಗೆ ನಾವೇನ್ ಹೇಳ್ತೀವಿ, ಯಾವುದೇ ದ್ರವ್ಯವನ್ನ ತಗೊಂಡಾಗ ನೀವು ಹೋಲ್ ಇನ್ಗ್ರೇಡಿಯಂಟ್ ಅನ್ನ ತಗೋಬೇಕು ಅಂತ ಹೇಳ್ತೇವೆ ಆಯುರ್ವೇದ. ಈಗ ಅರಿಶಿಣವನ್ನ ತಗೋಬೇಕಾದ್ರ ಕಂಪ್ಲೀಟ್ ಅರಿಶಿಣ ಹರಿದ್ರಾ ಚೂರ್ಣವನ್ನ ತಗೋಬೇಕು. ಆ ಹರಿದ್ರ ಅಥವಾ ಅರಿಶಿಣ ಆರ್ಗ್ಯಾನಿಕ್ ಇರ್ಬೇಕು, ಅದ್ರೊಳಗೆ ಮತ್ತೇನಾದ್ರೂ ಮಿಲಾವಟಿ ಇರಬಾರ್ದು. ಅಂಥ ಪೌಡರ್ ತಗೋಬೇಕು. ನೀವು ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪೌಡರ್ ತಗೋಬೇಕಾದ್ರ ನಾವ್ ಅದನ್ನ ತ್ರಿಕಟು ಚೂರ್ಣ ರೂಪದೊಳಗೆ ಏನ್ ಬರ್ತದ, ಅಥವಾ ಅದ್ರೊಳಗೆ ತ್ರಿಕಟು ಒಳಗೆ ಪೆಪ್ಪರ್ ಪೌಡರ್ ಒನ್ ಆಫ್ ದ ಇಂಗ್ರೀಡಿಯೆಂಟ್ಸ್. ಈಗ ಅದನ್ನ ಪೂರ್ಣವಾಗಿ ಚೂರ್ಣ ರೂಪದೊಳಗೆ ತಗೋಬೇಕು ಅಂತ ಹೇಳ್ತೀವಿ. ಅಶ್ವಗಂಧ ತಗೋಬೇಕಾದ್ರೆ ಪೂರ್ಣ ಅಶ್ವಗಂಧ ತಗೊಳ್ರಿ ಅಂತ ಹೇಳ್ತೇವಿ, ಹೌದಾ? ಅಥವಾ ಗ್ರೀನ್ ಟೀ ಕುಡಿಬೇಕಾದ್ರೆ ಪಕ್ಕ ಗ್ರೀನ್ ಟೀ ತಗೊಂಡ್ ಬಂದ ಕುಡೀರಿ ಅಂತ ಹೇಳ್ತೀವಿ. ಹಣ್ಣುಗಳು ಗ್ರೇಪ್ಸ್ ತಿನ್ಬೇಕು ಅಂದ್ರೆ ಗ್ರೇಪ್ಸ್ ತಿನ್ರಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ವಸ್ತುವಿನ ಕಂಪ್ಲೀಟ್ ಸಬ್ಸ್ಟೆನ್ಸ್ ಮೇಲೆ ಅದ್ರದ್ದು ರಸ ಗುಣ ವೀರ್ಯ ವಿಪಾಕ ಪ್ರಭಾವ ಇರ್ತದೆ. ಈಗ ಹೆಂಗ ಆ ಮಗು ಅದ್ರದ್ದು ಕಂಪ್ಲೀಟ್ ಆಗಿ ಎಫೆಕ್ಟಿವ್ ಸಿಂಗಿಂಗ್ ಯಾವಾಗ ಬರ್ತದಂದ್ರ, ಅದು ತನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿದ್ದಾಗ ಮಾತ್ರ ಅವ ಫ್ರೀ ಆಗಿ ಹಾಡಬಲ್ಲ, ಹೌದಾ? ನಾ ಅದೊಂದ ಮಗು ಹಾಡ್ತದಂತೇಳಿ ನಮ್ಮ ಮನೆ ಕರ್ಕೊಂಡ್ ಬಂದ್ರ ಅದು ಹಾಡುದಿಲ್ಲ, ಅಳಕ್ ಶುರು ಮಾಡ್ತದೆ. ಹಂಗ ಸೇಮ್ ಏನಾಗ್ತದ, ಒಂದು ಡ್ರಗ್ ಒಳಗಡೆ, ಈ ಉದಾಹರಣೆಗೆ ಹರಿದ್ರಾ ಒಳಗ ಕುರ್ಕುಮಿನ್ ಅನ್ನುವಂತ ಕಂಟೆಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕತ್ತಾರ. ಗ್ರೇಪ್ಸ್ ಒಳಗಿರುವಂತ ಒಂದು ಇನ್ಗ್ರೀಡಿಯೆಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ, ಪೆಪ್ಪರ್ ಒಳಗಿರುವಂತಹ ಇನ್ಗ್ರೀಡಿಯೆಂಟ್ ಅನ್ನ ಒಂದು ಎಕ್ಸ್ಟ್ರಾಕ್ಟ್ ಮಾಡಿ ಆಕ್ಟಿವ್ ಇನ್ಗ್ರೀಡಿಯೆಂಟ್ ಬಹಳ ಪವರ್ಫುಲ್ ಅಂತ ತಿಳ್ಕೊಂಡು ಅದನ್ನ ಆ ಮಗುನ್ ಕರ್ಕೊಂಡ್ ಬಂದಂಗ ಕೆಲ್ಸ ಇದು. ಹಂಗ್ ಕರ್ಕೊಂಡ್ ಬಂದು ಅದನ್ನ ಕ್ಯಾಪ್ಸುಲ್ ಫಾರ್ಮ್ನ್ಯಾಗ ನಿಮಗ ಕಾನ್ಸಂಟ್ರೇಟೆಡ್ ರೂಪದೊಳಗೆ ನಿಮಗ್ ಸಿಗುತ್ತದ ಅಂತ ಕೊಡ್ತಾರ. ಬಟ್ ಅನ್ಫಾರ್ಚುನೇಟ್ಲಿ ಆಯುರ್ವೇದ ಇದನ್ನ ಸಪೋರ್ಟ್ ಮಾಡುದಿಲ್ಲ. ಅರ್ಥ ಮಾಡ್ಕೊಡ್ರಿ. ಯಾಕಂದ್ರ ಈಗ ಕುರ್ಕುಮಿನ್ ಅನ್ನುವಂಥದ್ದು ಏನು ಅರಿಶಿಣದೊಳಗೆ ಇರ್ತದಲ್ಲ, ಅದ್ರ ಜೊತೆಗೆ ಕುರ್ಕುಮಿನಾಯ್ಡ್ಸ್ ಇರ್ತಾವ, ಪಾಲಿಸೆಕರೈಡ್ಸ್ ಇರ್ತಾವ, ವೋಲಟೈಲ್ ಆಯಿಲ್ಸ್ ಇರ್ತಾವು, ಎಸೆನ್ಷಿಯಲ್ ಆಯಿಲ್ಸ್ ಬೇರೆ ಬೇರೆ ಇರ್ತಾವು. ಪೈಪರಿನ್ ಜೊತೆಗೆ ಎಸೆನ್ಷಿಯಲ್ ಆಯಿಲ್ಸ್ ಇರ್ತಾವ್ರಿ, ಗ್ರೇಪ್ಸ್ ಜೊತೆಗೆ ಬೇರೆ ಬೇರೆ ಆಯಿಲ್ಸ್ ಇರ್ತಾವು. ಈಗ ಗ್ರೀನ್ ಟೀ ಒಳಗಿಂದು EGCG ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಹೊರಕೊಡ್ತಾರ. ಇದು ಹೆಂಗ್ ಎಕ್ಸಾಕ್ಟ್ಲಿ ಹೆಂಗ್ ಆಗ್ತದಂದ್ರ, ಬಹಳ ಆಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ಇರುವಂತ ಬೇಬಿ ಮಗುವನ್ನ ಆ ಫ್ಯಾಮಿಲಿಯಿಂದ ಹೊರ ಕರ್ಕೊಂಡ್ ಬಂದು ನನಗ್ ಹೆಂಗ್ ಬೇಕು ಹಂಗ ಜಾಗದೊಳಗಿಟ್ಟು ಹಾಡ ನೀನು ಅಂದ್ರ ಆ ಮಗು ಹಾಡಂಗಿಲ್ಲ, ಇನ್ಆಕ್ಟಿವ್ ಆಗ್ತದ, ಅಥವಾ ಎರ್ರಾಬಿರಿ ಕನ್ಫ್ಯೂಷನ್ ಆಗ್ತದದು. ದ ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ. ಓಕೆ, ನಾವ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನ ಇದು ಯಾಕೆ ಹಿಂಗ್ ಮಾಡ್ಲಿಕ್ಕತ್ತಾರಂದ್ರ, ಬಿಕಾಸ್ ನಮ್ಮ ಜನರಿಗೆ ಏನಾಗ್ಯದ ಅಂದ್ರ ಆಯುರ್ವೇದವನ್ನ, ನಂಗ್ ರಿಯಲಿ ಹೇಳ್ಬೇಕ ಬಹಳ ಬೇಜಾರಾಗ್ತದ ನೋಡ್ರಿ. ಪರರಾಷ್ಟ್ರದೊಳಗ ಹೊರ ರಾಷ್ಟ್ರ, ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇರ್ಬೋದು, ಯುನೈಟೆಡ್ ಕಿಂಗ್ಡಮ್, UK ಇರ್ಬೋದು, ಆಸ್ಟ್ರೇಲಿಯಾ, ಜರ್ಮನಿ, ಆಸ್ಟ್ರಿಯಾ, ಕ್ಯಾನಡಾ, ಶ್ರೀಲಂಕಾ, ಎಷ್ಟೊಂದು ಕಂಟ್ರಿ ಒಳಗಡೆ ಆಯುರ್ವೇದವನ್ನ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಳ್ತಾರ. ಯಾಕಂದ್ರ ಅವರಿಗೆ ಲೈಫಿನ ಮಹತ್ವ ಗೊತ್ತೈತಿ, ಜೀವನದ ಮಹತ್ವ ಗೊತ್ತೈತಿ, ಅವ್ರು ಇಷ್ಟು ದಿವಸ ಹೆಂಗ್ ಕೆಡಿಸ್ಕೊಂಡಾರ ಅನ್ನೋದ್ರ ಅರಿವೈತಿ. ಇನ್ ಮುಂದಾದ್ರೂ ಸರಿ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಪರಿತಪಿಸಿ ಇದನ್ನ ಅಳವಡಿಸ್ಕೊಳಕತ್ತಾರ. ನಮಗ್ ಇನ್ನೂ ಅದ್ರ ಬಗ್ಗೆ ಲಕ್ಷಣೆ ಬಂದಿಲ್ಲ. ನಮ್ಗೆಲ್ಲ ಏನ್ ಗೊತ್ತಾ, ಒಂದ್ ಟ್ಯಾಬ್ಲೆಟ್ ಬೇಕು ಅಲ್ರಿ. ವಿಚಾರ ಮಾಡ್ರಿ ನೀವು, ಆ ಒಂದ್ ಟ್ಯಾಬ್ಲೆಟ್ ಬೇಕು, ಒಂದ್ ಕ್ಯಾಪ್ಸುಲ್ ಬೇಕು, ಹಿಂಗ್ ನುಂಗಿ ಕುಂತ ಬಿಡ್ಬೇಕು. ಬೆಳ್ಳುಳ್ಳಿಯನ್ನ ನೀವು ಬೆಳ್ಳುಳ್ಳಿ ಒಳಗಿನ ಅಲಿಸಿನ್ ಅನ್ನುವಂತಹ ಒಂದು ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದು ಕ್ಯಾಪ್ಸುಲ್ ಮಾಡಿ ಕೊಡ್ತಾರ ಅಥವಾ ಟ್ಯಾಬ್ಲೆಟ್ ಮಾಡಿ ಕೊಡ್ತಾರ, ವಿಚ್ ಇಸ್ ವೆರಿ ಬ್ಯಾಡ್. ಆಯುರ್ವೇದ ಇದನ್ನ ಸಪೋರ್ಟ್ ಮಾಡಂಗಿಲ್ಲ. ಆಯುರ್ವೇದ ಅಖಂಡ ಔಷಧಿಯನ್ನ ಕೊಡ್ಬೇಕು ಅಂದಾಗ ಮಾತ್ರ ನಮಗ ರಸ ಗುಣ ವೀರ್ಯ ವಿಪಾಕ ಸಿಗ್ತಾವು.
ಅದ್ರದ್ದು ಕಂಪ್ಲೀಟ್ ಆಗಿ ನಮಗ್ ಸಿಗಬೇಕು. ಕಂಪ್ಲೀಟ್ ಆಗಿ ಸಿಗೋದಕ್ಕೆ ಏನಂತೀವಿ, ಸಿನರ್ಜಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದು ಸಿಗ್ತಾ ಇಲ್ಲ. ಯಾಕ? ಜನರ ಸೈಕಾಲಜಿ ಹೆಂಗ್ ಡೆವಲಪ್ ಆಗ್ತದಲ್ಲ ಹಂಗ ಫಾರ್ಮಾ ಕಂಪನೀಸ್ ಲಾಭ ಮಾಡ್ಕೊಳಿಕ್ ಈ ರೀತಿಯಾದಂತ ಆಟ ಶುರು ಮಾಡ್ತಾರೆ. ಇದರಿಂದ ನಾವ್ ಏನ್ ರಿಸಲ್ಟ್ ಕೊಡ್ಬೇಕು ಅದು ಕೊಡಕ್ಕಾಗೋದಿಲ್ಲ. ಗೊತ್ತಾಯ್ತು? ಈಗ ನಿಮ್ಗೊಂದ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಅಖಂಡವಾಗಿ ಈಗ ಒಂದ್ ಅಶ್ವಗಂಧನೇ ತಗೊಳ್ಳೋಣ. ಒಂದು ಅಶ್ವಗಂಧ 5 grams. ನಿಮ್ಗೆಲ್ಲರಿಗೂ ಗೊತ್ತೈತಿ 5 grams ಅಂದ್ರೆ 1 ಟೀ ಸ್ಪೂನ್, 1 ಚಮಚ ಆದಷ್ಟು ಪೌಡರ್ ತಗೊಳ್ರಿ ಅಂತಂದ್ರ ಅಷ್ಟು ಆಡ್ ಅನ್ಸಂಗಿಲ್ರಿ. ಆದ್ರೆ ಅದನ್ನ ಕ್ಯಾಪ್ಸೂಲ್ ಫಾರ್ಮ್ ನಾಗ ಕೊಡೋದಾದ್ರೆ ವಿಚಾರ ಮಾಡ್ರಿ, 1 ಕ್ಯಾಪ್ಸೂಲ್ ಒಳಗ 500 mg ಹಿಡಿತದ ಕ್ಯಾಪ್ಸೂಲ್ ಪೌಡರ್. ನಿಮ್ಗೆ 1 ಗ್ರಾಮ್ ಆಗ್ಬೇಕಾದ್ರೆ 2 ಕ್ಯಾಪ್ಸೂಲ್ ಆಯ್ತು. 5 ಗ್ರಾಮ್ ಆಗ್ಬೇಕಾದ್ರೆ ಆಟೋಮೆಟಿಕ್ಲಿ 10 ಕ್ಯಾಪ್ಸೂಲ್ ಕೊಡ್ಬೇಕಾಗ್ತದೆ. ಬೆಳಿಗ್ಗೆ 10 ಕ್ಯಾಪ್ಸೂಲು, ಮಧ್ಯಾಹ್ನ 10 ಕ್ಯಾಪ್ಸೂಲು, ರಾತ್ರಿ 10 ಕ್ಯಾಪ್ಸೂಲ್ಸ್ ಅನ್ನ ನೀವು ತಗೊಳ್ರಿ ಅಂತಂದ್ರ ಹೇಳಕ್ಕೂ ಆಡ್ ಅನಸ, ತಗೊಳ್ಳಿಕ್ಕೂ ಆಡ್ ಅನಸ, ಅಂಡ್ ಇಟ್ ಈಸ್ ನಾಟ್ ಅಟ್ ಆಲ್ ದ ವೇ. ಅದ್ರ ಬದಲು 1 ಟೀ ಸ್ಪೂನ್ ಮಾರ್ನಿಂಗ್, 1 ಟೀ ಸ್ಪೂನ್ ನೈಟ್ ನೀವು ಅಶ್ವಗಂಧ ಪೌಡರ್ ತಗೊಳ್ರಿ ಅಂದ್ರೆ ಎಷ್ಟು ಕರೆಕ್ಟ್ ಆಗಿರ್ತದ. ಬಟ್ ಇದು ಬೇಡ ನಮ್ ಜನರಿಗೆ. ಅವ್ರಿಗೆ ಹೆಂಗಂದ್ರ ಎಲ್ಲವನ್ನೂ ಕ್ಯಾಪ್ಸೂಲ್ ಫಾರ್ಮ್ ನಾಗಿದ್ರಷ್ಟ ಅದು ಬೆಸ್ಟ್, ಟ್ಯಾಬ್ಲೆಟ್ ಫಾರ್ಮ್ ನಾಗಿದ್ರಷ್ಟ ಬೆಸ್ಟ್. ನಾನ್ ಹೇಳೋದು ಆಯುರ್ವೇದಕ್ ಫಿಸಿಷಿಯನ್ಸ್ಗೆ ನೀವು ಸಪೋರ್ಟಿವ್ ಆಗಿದ್ರೆ ನಾವು ನಿಮಗ ಮಿರಾಕ್ಯುಲಸ್ ರಿಸಲ್ಟ್ಸ್ ಅನ್ನ ಕೊಡಬಹುದು. ನಾನ್ ನನ್ನ ಪೇಷಂಟ್ಸ್ ಬಹಳಷ್ಟು ಕನ್ವಿನ್ಸ್ ಮಾಡ್ತೀನಿ. ಇದನ್ನೆಲ್ಲ ಹೇಳಿ ನೀವ್ ಹಿಂಗ್ ತಗೊಳ್ರಿ, ಪ್ರಾಪರ್ ಚೂರ್ಣ ರೂಪದೊಳಗೆ ತಗೊಳ್ರಿ, ಘೃತ ರೂಪದೊಳಗೆ ತಗೊಳ್ರಿ, ಫಾಂಟ ರೂಪದೊಳಗೆ ತಗೊಳ್ರಿ, ಹಿಮ ರೂಪದೊಳಗೆ ತಗೊಳ್ರಿ, ಹಿಂಗ ಕಲ್ಕ ರೂಪದೊಳಗೆ ತಗೊಳ್ರಿ. ನಾವು ಹೆಂಗ್ ಹೇಳ್ಯಾರ ಹಂಗ್ ಕೊಟ್ಟಾಗ ಮತ್ತು ಅಖಂಡ ರೂಪದೊಳಗ ಏನ್ ಹೇಳಿದ್ನಲ್ಲ ಹಂಗ್ ಕೊಟ್ಟ ರಿಸಲ್ಟ್ ಬರ್ತದೆ. ಬಟ್ ಜಸ್ಟ್ ಟು ಸಿ ದ ಮೆಂಟಾಲಿಟಿ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಫಾರ್ಮಾದವ್ರು ಏನ್ ಮಾಡ್ತಾರೆ, ಇವ್ರಿಗೆ ಅರಿಶಿಣದ ಆಕ್ಟಿವ್ ಇಂಗ್ರೀಡಿಯೆಂಟ್ ಕೊಡೋಣ ಅದರಿಂದ ಬೆನಿಫಿಟ್ ಆಗ್ತದ ಅಂತಾರೆ. ಬಟ್ ಬೆನಿಫಿಟ್ ಆಗುವುದಿಲ್ಲ. ಇನ್ಫ್ಯಾಕ್ಟ್ ಸೈಡ್ ಎಫೆಕ್ಟ್ಸ್ ಆಗ್ಲಿಕ್ಕೆ ಶುರುವಾಗ್ತಾವ. ಯಾಕಂದ್ರ ಆ ಆಕ್ಟಿವ್ ಇಂಗ್ರೀಡಿಯೆಂಟು ಅದ್ರ ಜೊತೆಗಿರುವಂತ ಇಂಗ್ರೀಡಿಯೆಂಟ್ ಜೊತೆಗಿದ್ರೆ ಮಾತ್ರ ಒಳ್ಳೆ ಗುಣವನ್ನ ಕೊಡಬಲ್ಲದು. ಅಂದ್ರೆ ನಿಮ್ ಮಗು ನಿಮ್ಮ ಮನೆಯೊಳಗಿದ್ದಾಗ ಮಾತ್ರ ಸರಿಯಾಗಿ ಹಾಡಬಲ್ಲದು. ನಾ ಕರ್ಕೊಂಡ್ ಬಂದ್ರೆ ಹಾಡೋದಿಲ್ಲದು. ಓಕೆ, ದ ಸೇಮ್ ಥಿಂಗ್ ಗ್ರೇಪ್ಸ್, ದ್ರಾಕ್ಷಿ ತಿನ್ಲಿಕ್ಕೆ ಆಗೋದಿಲ್ಲ, ಅದ್ರ ಕ್ಯಾಪ್ಸೂಲ್ಸ್ ಬಂದಾವ್, ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಕ್ಯಾಪ್ಸೂಲ್. ಹೆಂಗ ಮತ್ತು ಈಗ ನೋಡ್ರಿ ಬೆಳ್ಳುಳ್ಳಿ, ಅದ್ರದ್ದು ಆಲಿಸಿನ್ ಅನ್ನುವಂತ ಕಾಂಪೌಂಡ್ ಇಂದ ಮೊನ್ನೆ ಒಂದ್ ಕಂಪನಿಯವರು ನಮ್ಗ ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ಬಂದಿದ್ರು. ನಾ ಸೀದಾ ಹೇಳಿದೆ ನೋ. ಯಾಕಂದ್ರೆ ಬೆಳ್ಳುಳ್ಳಿಯನ್ನ ನೀವು ತಿಂದಾಗ ಬಾಯಿಯೊಳಗ ಅದು ಹಿಂಗ್ ಕ್ರಶ್ ಮಾಡಿದ ತಕ್ಷಣ ಇಲ್ಲಿ ನಿಮಗ ಲಾಲಾರಸ ಜೊತೆಗೆ ಅದು ಮಿಕ್ಸ್ ಆದ ತಕ್ಷಣ, ಆಲಿನೇಸ್ ಅನ್ನುವಂತ ಎನ್ಸೈಮ್ ಜೊತೆ ಮಿಕ್ಸ್ ಆದ ತಕ್ಷಣ ಅಲ್ಲಿ ಆಲಿಸಿನ್ ಅನ್ನುವಂಥದ್ದು ಫಾರ್ಮೇಶನ್ ಆಗ್ತದ್ರಿ. ಈ ಸ್ಟೆಪ್ ಅನ್ನ ನಾವು ಮಿಸ್ ಮಾಡ್ಕೊಂಡು ಡೈರೆಕ್ಟ್ ಆಲಿಸಿನ್ ತಗೊಳ್ಳೋದ್ರಿಂದ ಡೈರೆಕ್ಟ್ ಆಗಿ ಸ್ಟಮಕ್ ಹೋಗ್ತದೆ. ಡೈಜೆಷನ್ ಆಲ್ವೇಸ್ ಸ್ಟಾರ್ಟ್, ಅಥವಾ ನಮ್ದು ಪಚನ ಕ್ರಿಯೆ ಸ್ಟಾರ್ಟ್ ಆಗೋದು ಈ ಬಾಯಿಂದಾನೇ ಶುರು ಆಗ್ಬೇಕು. ಅದಕ್ಕೆ ಈ ಸ್ಟೆಪ್ಸ್ ನೀವು ಮಿಸ್ ಮಾಡಕ್ ಹೋಗ್ಬಾರ್ದು. ಕರೆಕ್ಟ್ ಆಗಿ ಆಯುರ್ವೇದಿಕ್ ಡಾಕ್ಟರ್ಸ್ ಹತ್ರ ಬಂದಾಗ ಅವ್ರು ಏನ್ ಕೊಡ್ತಾರ ಅದನ್ನ ಅಷ್ಟೇ ಒಂದು ಅಪ್ನಾಪನ್ ಅಂತಾರಲ್ಲ, ಅಂದ್ರೆ ನಮ್ಮದು ಇದು ನಮ್ಮ ಸಿಸ್ಟಮ್ ಅನ್ನೋ ಅಭಿಮಾನ ಇರ್ಲಿ. ಈ ನಮ್ಮ ಅಭಿಮಾನ ಇಲ್ಲದನ್ನೇ ಹೊರ ರಾಷ್ಟ್ರಗಳು ಬಂಡವಾಳ ಮಾಡ್ಕೊಳಿಕತ್ತಾರ. ನಮ್ಗೆಲ್ಲಾ ಹೆಂಗಂದ್ರ ಕೆಂಪಗಿರೋರು ಎತ್ತರಗಿರೋರು ಏನಾರ ಹೇಳ್ಬಿಟ್ರ ಅದು ವೇದವಾಕ್ಯ. ಇವತ್ ನೋಡ್ಲಿಕತ್ತೀರಿ ಯೋಗ ಎಲ್ಲಾ ಫಾರಿನರ್ಸ್ ನಮಗ್ ಕಲ್ಸಾಕತ್ತಾರ. ಚಂದ ಅನಸ್ತದ. ನೀವ ವಿಚಾರ ಮಾಡಿ ನಮ್ಮ ದೇಶದ ಪದ್ಧತಿಯನ್ನ. ಬಟ್ ನಾನ್ ಏನ್ ಹೇಳೋದಂದ್ರೆ ಆಯುರ್ವೇದದೊಳಗಿರುವಂತ ಕೋಡೆಡ್ ಮೆಸೇಜಸ್ ಅನ್ನ ನಾವು ಇನ್ ದ ಲೈಟ್ ಆಫ್ ಮಾಡರ್ನ್ ಸೈನ್ಸ್ ಅದನ್ನ ಡಿಕೋಡ್ ಮಾಡಿ ನಾವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ವಿ ಕ್ಯಾನ್ ರಿಯಲಿ ಗಿವ್ ಮಿರಾಕಲ್ಸ್ ಟು ದ ಸೊಸೈಟಿ. ಅದನ್ನ ನಾವು ಬಹಳ ಕಷ್ಟಪಟ್ಟು ಮಾಡ್ಲಿಕ್ಕತ್ತೀವಿ. ಅಂಡ್ ಇಟ್ ಇಸ್ ನಾಟ್ ಈಸಿ. ಇಟ್ ಇಸ್ ನಾಟ್ ಇಟ್ ಆಲ್ ಈಸಿ. ನಾವು ಈಗ ನಾನೇ ಕಳೆದ 20 ವರ್ಷದಿಂದ ಏನ್ ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀನಿಲ್ಲ, ಇಟ್ ನೀಡ್ಸ್ ಲಾಟ್ ಆಫ್ ಡೀಪ್ ಸ್ಟಡಿ, ಲಾಟ್ ಆಫ್ ಪೇಷನ್ಸ್, ಲಾಟ್ ಆಫ್ ಡೆಡಿಕೇಶನ್ ಮಾಡ್ಬೇಕಾಗ್ತದೆ. ಅದಕ್ಕೆ ನೀವು ಕೂಡ ಹಂಗ ಸ್ಪಂದಿಸ್ಬೇಕು. ಡಯಟ್ ಅಂದ ತಕ್ಷಣ ಬ್ಯಾರೆ ಬೇರೆ ದೇಶದ ಹಣ್ಣು ತಿಂತೀನಿ ಅಂತ ಹೇಳೋದು. ಯಾವ ಹಣ್ಣು ಅಂದ್ರ ಕಿವಿ, ಮೂಗು ಹಣ್ಣು ಅಂತವ್ ಅಲ್ಲ. ಚಂದ ಪ್ಯಾರ್ಲಂಟ್ ತಿನ್ರಿ, ಬಾಳೆಹಣ್ಣು ತಿನ್ರಿ, ಪಪ್ಪಾಯ ತಿನ್ರಿ ಅಂತ ನಾವ್ ಹೇಳ್ತಿರ್ತೀವಿ. ಇಲ್ಲ, ನಾನು ಕಿವಿ ತಿಂತೀನ್ರಿ, ಡ್ರ್ಯಾಗನ್ ತಿಂತೀನ್ರಿ, ಅದನ್ನ ತಿಂತೀನ್ರಿ. ನಿಮಗೆ ನನಗೆ ಇಂಥ ಒಂದು ಈ ಪೆಡಂಭೂತದಿಂದ ದಯವಿಟ್ಟು ನೀವು ಹೊರಗೆ ಬರಬೇಕು. ನಾವೇನ್ ಕೊಡ್ತಿರ್ತೀವಲ್ಲ ಕರೆಕ್ಟ್ ಆಗಿ ಲೋಕಲ್ ಫುಡ್ಸ್, ಲೋಕಲ್ ಅಟ್ಮಾಸ್ಫಿಯರ್ ಹೊಂದುವಂಗ ನೀವು ಫಾಲೋ ಮಾಡಿದ್ರೆ ಹೆಲ್ತ್ ಯಾಕೆ ಸುಧಾರಣೆ ಆಗಂಗಿಲ್ಲ ಹೇಳ್ರಿ ನೋಡೋಣ. ಬೇಕಾದಂಗ ಆಗ್ತದ. ಈವನ್ ಆಯಿಲ್ಸ್ ಯೂಸ್ ಮಾಡೋದ್ರೊಳಗ ಎಷ್ಟೋ ಮಂದಿ ನಾನು ನೋಡ್ತೀನಿ, ನಾರ್ತ್ ಹೋದಂಗ ಅಲ್ಲಿ ಕೋಲ್ಡ್ ಏರಿಯಾ ಇರ್ತದ್ರಿ, ಬಹಳ ಕೋಲ್ಡ್ ಏರಿಯಾ ಇರ್ತದೆ. ಹಿಂಗಾಗಿ ಅವ್ರೆಲ್ಲಾರು ಈ ಏನೋ ಸರ್ಸೋಂಕಾ ತೈಲ್ ಅಂತಾರಲ್ಲ, ಅದಕ್ಕೆ ಏನಂತಾರ ಮಸ್ಟರ್ಡ್ ಆಯಿಲ್ ಒಳಗ ಅವ್ರು ಒಗ್ಗರಣೆ ಹಾಕ್ತಾರೆ. ಇಲ್ಲಿ ಅವ್ರು ಅದನ್ನ ಶುರು ಮಾಡ್ತಾರ. ಅವ್ರದ್ ನೋಡ್ತಾರ ಇಲ್ಲಿನೂ ಕೂಡ ಆ ಸಾಸಿವೆ ಎಣ್ಣೆ ಒಳಗ ಒಗ್ಗರಣೆ ಹಾಕ್ತಾರ. ಹೊಂತದೇನ್ರಿ? ಇಲ್ಲಿ ಸಿಕ್ಕಾಪಟ್ಟೆ ಹೀಟ್, ಇಲ್ಲಲ್ಲಿ ಹೊಂದಂಗಿಲ್ಲ.
ನೀವು ಇನ್ನೂ ಸೌತ್ ಹೋದಂಗೆಲ್ಲ ಕೊಬ್ಬರಿ ಎಣ್ಣೆ ಒಳಗನ ಅಡಿಗೆ ಮಾಡೋರು ಇದ್ದಾರೆ. ಯಾಕಂದ್ರೆ ಅಲ್ಲಿ ಕ್ಲೈಮೇಟಿಗೆ ಹೊಂದ್ಕೊಂಡಿರ್ತಾರ. ಆ ಟ್ರೆಡಿಷನಲಿ ಹಿಂದಿನ ಹಿರಿಯರು ಇವತ್ತಿಗೂ ಕೊಬ್ಬರಿ ಎಣ್ಣೆ ಒಳಗೆ ಅಡಿಗೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಆ ನಾಲೆಜ್ ಇತ್ತು. ಅದನ್ನ ನಾವು ಒಪ್ಕೋಬೇಕು. ನಾವ್ ಎಲ್ಲಿದ್ದೀವಿ ಅಲ್ಲಿ ಎಣ್ಣೆನ ಯೂಸ್ ಮಾಡ್ಬೇಕು. ಇವೆಲ್ಲದನ್ನು ಬಿಟ್ಟು ನಡ್ಕೊಂಡ್ ತಗೊಂಡ್ ಬಂದಾರ ಆಲಿವ್ ಆಯಿಲ್. ಆಲಿವ್ ಆಯಿಲ್ ನಮ್ ದೇಶದ ಅಲ್ಲೇ ಅಲ್ಲ. ನಮ್ ದೇಶದ ಶೇಂಗಾ ಎಣ್ಣೆ, ಕುಸುಬಿ ಎಣ್ಣೆ, ಇವೆಲ್ಲ ಏನು ಇದೆ ಎಳ್ಳೆಣ್ಣೆ, ಇವನ್ನೆಲ್ಲ ಯೂಸ್ ಮಾಡ್ಕೋಲ್ಲ. ಕೊಬ್ಬರಿ ಎಣ್ಣೆ ಅಂತ ಯೂಸ್ ಮಾಡ್ ನಡಕ್ ಆಲಿವ್ ಆಯಿಲ್ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಯಾಕಂದ್ರೆ ಅದು ಇಂಪೋರ್ಟೆಡ್ ಆಯಿಲ್. ಅದು ಯಾಕ ಅವ್ರು ಬೇರೆ ದೇಶದವ್ರು ಯೂಸ್ ಮಾಡ್ತಾರ ಅಂದ್ಮೇಲೆ ನಾವು ಅದನ್ನ ಯೂಸ್ ಮಾಡೋದು. ಆಮೇಲೆ ಜೇನ್ ತುಪ್ಪವನ್ನ ಬಿಸಿ ಬಿಸಿ ಅಡಿಗೆ ಮಾಡೋದ್ರ ಮೇಲೆ ಹಿಂಗ್ ಹಾಕೋದ್. ನಾ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಒಳಗೆ ನೋಡ್ತೇನೆ. ಇದೆಲ್ಲ ಆಹಾರ ಪದ್ಧತಿಗೆ ವಿರುದ್ಧವಾದಂಥದ್ದು. ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ನಮಗ್ ಫಸ್ಟ್ ಆಫ್ ಆಲ್ ನಮ್ಮ ಸಿಸ್ಟಮ್ ಬಗ್ಗೆ ಅಭಿಮಾನನೇ ಇಲ್ಲ, ನಾಲೆಜ್ ಇಲ್ಲ. ಇವನ್ನ ಚೇಂಜ್ ಆಗ್ರಿ. ಈ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವಂತದ್ದನ್ನ ದಯವಿಟ್ಟು ತಗೊಳಿಕ್ ಹೋಗ್ಬೇಡ್ರಿ. ಆಯುರ್ವೇದ ಯಾವಾಗ್ಲೂ ಅಖಂಡ ರೂಪದಲ್ಲಿ ಯೂಸ್ ಮಾಡ್ರಿ ಅಂತ ಹೇಳ್ತದೆ. ಪ್ರತಿಯೊಂದಕ್ಕೂ ಉಳ್ಳಾಗಡ್ಡಿ ಎಕ್ಸ್ಟ್ರಾಕ್ಟ್ ಕ್ಯಾಪ್ಸೂಲ್ಸ್ ಬಂದಾವು, ಬೆಳ್ಳುಳ್ಳಿ ಎಕ್ಸ್ಟ್ರಾಕ್ಟ್ ಕ್ಯಾಪ್ಸೂಲ್ಸ್ ಬಂದಾವು, ಅರಿಶಿಣದ ಎಕ್ಸ್ಟ್ರಾಕ್ಟ್ ಕ್ಯಾಪ್ಸೂಲ್ಸ್. ಏನ್ ಮಾಡ್ತಾರೆ ನಾನು ಎಕ್ಸ್ಟ್ರಾಕ್ಟ್ ಕ್ಯಾಪ್ಸೂಲ್ಸ್ ತಗೊಂಡು, ಎಕ್ಸ್ಟ್ರಾಕ್ಟ್ ಮೆಡಿಸಿನ್ಸ್ ತಗೊಂಡು ಏನ್ ಮಾಡ್ತಾರೆ? ಸೇಮ್ ನಾನು ಹೇಳಿದ್ನಲ್ಲ, ನಿಮ್ ಮಗುನ್ ಕರ್ಕೊಂಡ್ ಬಂದು ಹಾಡಕ್ ಅದು ಹಾಡೋದಿಲ್ತದ, ಅಳಕ್ ಶುರು ಮಾಡ್ತದೆ. ನಮ್ಮ ದೇಹಕ್ಕ ಯಾವಾಗ್ಲೂ ಅಖಂಡ ರೂಪದೊಳಗಿರ್ಬೇಕು. ಯಾವುದೇ ಆಗ್ಲಿ ಅಖಂಡ ರೂಪದೊಳಗಿದ್ದಾಗ ಅದು ಕರೆಕ್ಟ್ ಆಗಿ ಸಿನರ್ಜಿಸ್ಟಿಕ್ ಎಫೆಕ್ಟ್ ಅನ್ನ ಕೊಡ್ತದೆ. ಇದು ಎಲ್ಲರಿಗೂ ಅರ್ಥ ಆಗ್ಬೇಕು. ಎಲ್ಲ ಡಾಕ್ಟರ್ಸು ಈ ನಿಟ್ಟಿನೊಳಗೆ ಆಕ್ಚುಲಿ ಪ್ರಾಪರ್ ಆಗಿ ತಮ್ಮ ಹತ್ರ ಬಂದಂತ ಪೇಷಂಟ್ಸ್ ಗೆ ಎನ್ಕರೇಜ್ ಮಾಡ್ಬೇಕು. ಓಕೆ, ಪೇಷಂಟ್ಸ್ ಏನೋ ಕೇಳ್ತಾರ ಅಂತ ಅನ್ಕೊಂಡು ಒಂದ್ ಕ್ಯಾಪ್ಸೂಲ್ ಕೊಟ್ಟೆ, ಅದನ್ನ ಇದನ್ ಮಾಡಿದೆ, ಒಂದ್ ಟ್ಯಾಬ್ಲೆಟ್ ಕೊಟ್ಬಿಟ್ಟೆ. ಹಂಗಲ್ಲ. ಯು ಡೋಂಟ್ ಕಂಪೇರ್ ಆಯುರ್ವೇದ ವಿತ್ ಅಲೋಪತಿ ಸಿಸ್ಟಮ್. ಅದು ಸಿಸ್ಟಮೇ ಬೇರೆ, ಈ ಸಿಸ್ಟಮೇ ಬೇರೆ. ಅದಕ್ಕೂ ಅದರದೇ ಆದಂತಹ ಲಿಮಿಟೇಷನ್ಸ್ ಅದಾವು, ಇದಕ್ಕೂ ಇದರದೇ ಆದಂತಹ ಲಿಮಿಟೇಷನ್ಸ್ ಅದಾವು. ಇದಕ್ಕೂ ಇದರದೇ ಆದಂತಹ ಬ್ರಾಡ್ ಸ್ಪೆಕ್ಟ್ರಮ್ ಐತಿ, ಅದಕ್ಕೂ ಅದರದೇ ಆದಂತಹ ಬ್ರಾಡ್ ಸ್ಪೆಕ್ಟ್ರಮ್ ಐತಿ. ನಮ್ಗೆ ಯಾವ್ಯಾವ ಕಂಡೀಷನ್ ಒಳಗೆ ಆಯುರ್ವೇದಕ್ಕೆ ಹೋಗ್ಬೇಕು, ಯಾವ್ಯಾವ ಕಂಡೀಷನ್ಸ್ ಒಳಗೆ ಅಲೋಪತಿ ಹೋಗ್ಬೇಕು ಅನ್ನೋ ನಾಲೆಜ್ ಇರಬೇಕು. ಅದು ಬಿಟ್ಟು ಬಂದ್ರೆ ಎಲ್ಲದಕ್ಕೂ ಆಯುರ್ವೇದದಲ್ಲೇ ಸೊಲ್ಯೂಷನ್ ಐತಿ ಅಂತ ತಿಳ್ಕೊಂಡ್ಬಿಡೋದು, ಹೋದ್ರೆ ಎಲ್ಲದಕ್ಕೂ ಅಲೋಪತಿಯಲ್ಲೇ ಸೊಲ್ಯೂಷನ್ಸ್ ಐತಿ ಅಂತ ತಿಳ್ಕೊಂಡ್ಬಿಡೋದು, ಇದು ತಪ್ಪು. ಇದೇನೈತಲ್ಲ ಒಂದ್ ರೀತಿ ಹಿಂಗ ಗೋಯಿಂಗ್ ವಿತ್ ಅ ಫ್ಲೋ, ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ರಿಯಲ್ ಎಜುಕೇಶನ್ ಅಂದ್ರೇನು, ಆಕ್ಚುಲಿ ನನಗೆ ಏನಾಗ್ಯದ, ನನ್ಗೆ ಯಾವ ರೀತಿ ಸಮಸ್ಯೆ ಐತಿ, ಈ ಟೈಮ್ ಒಳಗೆ ನಾವ್ ಯಾವ ಸಿಸ್ಟಮ್ಗೆ ಹೋಗ್ಬೇಕು ಅನ್ನೋದನ್ನ ಅರ್ಥಕೊಂಡು ನೀವು ಆ ಸಿಸ್ಟಮಿನ ಡಾಕ್ಟರ್ಸ್ ಹತ್ರ ಹೋದಾಗ, ನಾವು ಹಾರ್ಮೋನಿಯಸ್ ಆಗಿ ಟ್ರೀಟ್ ಮಾಡಿದಾಗ ಡೆಫಿನೆಟ್ಲಿ ಎಷ್ಟೋ ರೋಗಗಳಿಗೆ ಬಹಳ ಸೂಕ್ತ ರೀತಿಯೊಳಗೆ ರಿಸಲ್ಟ್ಸ್ ಬರ್ತದ್ರಿ. ಲಕ್ಕಿಲಿ ವಿ ಆರ್ ಬಾರ್ನ್ ಇನ್ ಇಂಡಿಯಾ ವೇರ್ ಆಲ್ ಪಂಚಮಹಾಭೂತಾಸ್ ಆರ್ ಅಬಂಡೆಂಟ್ಲಿ ಅವೈಲೇಬಲ್. ಓಕೆ, ನಮಗ್ ಎಲ್ಲಾ ರೀತಿಯಿಂದ ನಿಸರ್ಗ ಸಪೋರ್ಟಿವ್ ಐತಂದ್ಮೇಲೆ ನಮಗ್ ಆ ನಾಲೆಜ್ ಬೇಕು. ಒಂದ್ ರೀತಿ ಕೂಪ್ ಮಂಡುಕ್ ನಂಗೆ ವಿಚಾರ ಮಾಡ್ಲಾರ್ದೆ ಹೊರಗಡೆ ಬಂದು ಸರಿಯಾಗಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಬಿಟ್ಟು ನೀವು ಅಖಂಡ ರೂಪದಲ್ಲಿ ಔಷಧಿ ತಗೊಳಕ್ ಶುರು ಮಾಡ್ರಿ. ಯಾಕ ಬೇಕಾದಂತ ರೋಗಗಳನ್ನ ಆರಾಮ್ ಮಾಡೋದು, ಯಾಕೆ ಆರಾಮ್ ಆಗಂಗಿಲ್ಲ? ಪ್ರಾಪರ್ ಡಯಾಗ್ನೋಸಿಸ್ ಇರಬೇಕು, ಪ್ರಾಪರ್ ಪೇಷನ್ಸ್ ಇರಬೇಕು, ಸರಿಯಾಗಿ. ಇವನ್ ಆಯುರ್ವೇದದೊಳಗ ಔಷಧಿಯ ಗುಣ ಅಂದ್ರ ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧಂ ಅಂತ ಹೇಳ್ತೇವೆ. ಬಹುಗುಣ ಇರ್ಬೇಕು, ಒಂದ ಗುಣ ಇರಬಾರ್ದ್ರಿ ಅದಕ್ಕೆ. ಓಕೆ, ಬಹುಗುಣ ಯಾವಾಗ ಬರ್ತದ? ಅದು ತನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿದ್ದಾಗ ಮಾತ್ರ ಬಹುಗುಣ ಬರ್ತದೆ. ಅದಕ್ಕೋಸ್ಕರ ನಾವು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ವೈಯಕ್ತಿಕವಾಗಿ ಸಪೋರ್ಟ್ ಮಾಡೋದಿಲ್ಲ. ಸರಿಯಾಗಿ ಪ್ರಾಪರ್ ಆಗಿರುವ ತತ್ವವನ್ನು ಯೂಸ್ ಮಾಡ್ಕೊಂಡು ನಾವು ಟ್ರೀಟ್ ಮಾಡಿದಾಗ ವಿ ಕ್ಯಾನ್ ಗಿವ್ ವಂಡರ್ಫುಲ್ ರಿಸಲ್ಟ್ಸ್ ಅಂಡ್ ವಿ ಆರ್ ಗಿವಿಂಗ್ ಆಲ್ಸೋ. ಓಕೆ, ಐ ಹೋಪ್ ಈ ಕಾನ್ಸೆಪ್ಟ್ ಇತ್ತಿತ್ಲಾಗ ಬಹಳ ಹೆಚ್ಚಿಗೆ ಆಗ್ಯದ. ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗ್ಯದ ಅನ್ಕೊಳ್ತೀನಿ. ಯಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನ ನೋಡ್ಲಿಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಸೋ ದಟ್ ಐ ಕ್ಯಾನ್ ಗಿವ್ ಯು ವೆರಿ ವೆರಿ ಗುಡ್ ಅಂಡ್ ಅಥೆಂಟಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಆಯುರ್ವೇದಿಕ್ ಸಿಸ್ಟಮ್ ಅಂಡ್ ಹೆಲ್ತ್ ಆಸ್ಪೆಕ್ಟ್. ಓಕೆ, ಅಂಡ್ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.